ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ಇವತ್ತು ಹಿತ್ಕಿದ ಅವರೆಕಾಳನ್ನು ತೊಗೊಂಡು ಪಲಾವ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2ರಿಂದ 3 ಜನ ತಿನ್ಬೋದು. ಅಂದರೆ 1 ಗ್ಲಾಸ್ ಅಕ್ಕಿಯನ್ನು ನೆನೆಸ್ಕೊತಾ ಇದ್ದೀನಿ ನಾನು, ಸ್ವಲ್ಪ ನೀರು ಹಾಕಿ. ಸೊ ಇದು ನೆನೆಸ್ಕೊಂಡಿದ್ದ ನಂತರ ಇದಕ್ಕೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಏನೇನು ಬೇಕಂದರೆ ತುಂಬ ಸಿಂಪಲ್ಲು, ಯಾವುದೇ ಇನ್ಸ್ಟೆಂಟ್ ಕೂಡ ಏನು ಮಾಡ್ತಾಯಿಲ್ಲ. ಬರೀ ಕೊತ್ತಂಬರಿ, ಹಾಗೆಯೇ ಪುದೀನ, ಶುಂಠಿ, ಬೆಳ್ಳುಳ್ಳಿ. ಸೊ ನಾನು 1 ಅಥವಾ 1.5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕಾಯಿ ತುರಿ. ಹಸಿದಿದ್ರೆ ಹಸಿದಾಕಿ, ಇಲ್ಲ ಒಣಗಿರೋದನ್ನೇ ಹಾಕಿ, ತೊಂದರೆ ಇಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಸೈಡಲ್ಲಿ ಇಟ್ಕೊಂಡು ಈಗ ಒಲೆ ಮೇಲೆ ಇದಿಟ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನೊಂದು ಸ್ವಲ್ಪ ಆಯಿಲ್ ಬೆಳೆಸ್ಕೊತಾ ಇದ್ದೀನಿ. ನಿಮಗೆ ಆಪ್ಷನಲ್ ಅಂದರೆ ಎಣ್ಣೆ ಬೇಕಿದ್ದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ತುಪ್ಪದ ಫ್ಲೇವರ್ ತುಂಬ ಇಷ್ಟಪಡೋರು ತುಪ್ಪನ ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನಿಲ್ಲಿ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಅಂದರೆ ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಸ್ವಲ್ಪ ಕಸ್ತೂರಿ ಮೇಥಿ. ಅಂದರೆ ಯಾವುದು ಅವೈಲಬಲ್ ಇರುತ್ತೋ ಅದನ್ನು ನಾನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಬೇಕಂದರೆ ನಿಮಗೆ ಯಾವುದು ಚಕ್ರ ಮೊಗ್ಗು ಏನೇನೋ ಬರುತ್ತಲ್ಲ, ಮರಾಠಿ ಮೊಗ್ಗು, ಅದನ್ನೆಲ್ಲ ನೀವು ಯೂಸ್ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಆದಮೇಲೆ ನೀವು ಸ್ವಲ್ಪ ಬ್ರೌನಿಷ್ ಬರೋ ಥರ ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಬ್ರೌನಿಷ್ ಬರೋ ಥರ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ನಂತರ ಒಂದು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಅಷ್ಟೇ ಸಾಫ್ಟ್ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕೋಕ್ಕೆ ಹೋಗಬೇಡಿ, ಅಷ್ಟು ಟೇಸ್ಟ್ ಅನಿಸೋದಿಲ್ಲ. 1 ಬೈ 1 ಈ ರೀತಿ ಹಾಕ್ಕೊಂಡು ಮಾಡೋದ್ರಿಂದ ನಿಮಗೆ ಟೇಸ್ಟು ಚೆನ್ನಾಗಿ ಹಿಡಿಯುತ್ತೆ. ಈ ರೀತಿ ಮಾಡೋದ್ರಿಂದ ನೋಡಿ, ಈ ರೀತಿ ಎಣ್ಣೆ ಬಿಟ್ಕೋಬೇಕು. ನಂತರ ಈಗ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಬಂದು ಖಾರ ಆಗಿರೋದ್ರಿಂದ ನಮಗೆ ಖಾರ ಕಡಿಮೆ ತಿನ್ನೋದ್ರಿಂದ ಒಂದು ಫುಲ್ ಹಾಕ್ಕೊಳ್ಳೋದ್ರಿಂದ ಬೇರೆ ಖಾರ ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ. ನೀವೇನಾದರೂ ಖಾರ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ನಿಮಗೆ ಅಂದರೆ ಮೆಣಸಿನ್ಕಾಯಿ ಪುಡಿ ಆ ರೀತಿ ಏನಾದರೂ ಬಳಸ್ಕೊಳ್ಳಿ ಖಾರಕ್ಕೆ. ನಾನು ಜಸ್ಟ್ ಇದೊಂದೇ ಸಾಕು ಅಂತೇಳಿ ಇದೊಂದನ್ನು ಮಾತ್ರ ಬಳಸ್ಕೊತಾ ಇದ್ದೀನಿ. ಈ ರೀತಿ ನೋಡಿ ಸಾಫ್ಟ್ ಆದಮೇಲೆ ಈಗ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ. ಕ್ಯಾರೆಟು ಮತ್ತು ಹುಳಿಕಾಯಿ 2 ಬಳಸ್ಕೊಂಡಿದ್ದೀನಿ. ಅಂದರೆ ಯಾವುದು ಅವೈಲಬಲ್ ಇರುತ್ತೋ ಅದನ್ನು ನೀವು ಹಾಕ್ಕೊಳ್ಳಿ, ಇಲ್ಲ ಗೆಡ್ಡೆಕೋಸು ಆ ಥರ ಏನಾದರೂ ಬೇರೆ ಇದ್ದರೆ ಬೇರೆನೂ ಬಳಸ್ಕೊಳ್ಳಿ, ಆಗ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಎಲ್ಲ ತರಕಾರಿ ಹಾಕ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಟೇಸ್ಟ್ ಬರಬೇಕಂದ್ರೆ ತರಕಾರಿಗೆ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತರಕಾರಿಗೆ ಹಾಗೆ ಎಲ್ಲದಕ್ಕೂ ಚೆನ್ನಾಗಿ ಟೇಸ್ಟ್ ಹಿಡಿಯುತ್ತೆ. ಹಾಗಾಗಿ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸಾಫ್ಟ್ ಆಗುತ್ತೆ ಅಂತ, ಅಂದರೆ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ, ಹಾಗಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಿದ್ದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನನೂ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬೇಗ ಅದು ಬೇಯುತ್ತೆ, ಹಾಗಾಗಿ ಆ್ಯಡ್ ಮಾಡ್ಕೊತೀನಿ. ಇದೇನು ತುಂಬ ಸಿಂಪಲ್ಲು, ನಿಮ್ಗೆ ಅಷ್ಟೊಂದೆಲ್ಲ ರಿಸ್ಕ್ ಅಂತ ಅನಿಸಲ್ಲ. ಜಸ್ಟ್ ಅವರೆಕಾಳು ಏನಾದರೂ ನೆನೆಸಿ ನೀವು ಇದಕ್ಕಿಟ್ಟಿದ್ರೆ 2 ತರಕಾರಿನ ಹಚ್ಕೊಂಡು ಬೇಗ ಕ್ವಿಕ್ಕಾಗಿ ಮಾಡ್ಬೋದು. ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದು ಏನಿಲ್ಲ. ಈಗ ನೋಡಿ, ಇದಕ್ಕಿದ ಅವರೆಕಾಳನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮೊದಲೇ ಹಿತಕ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೆ. ಈಗ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಈ ರೀತಿ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ನಾನು ಏನಪ್ಪ ಅಂದರೆ ಯಾವುದೇ ಥರ ಇನ್ಸ್ಟೆಂಟು ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ. ಅಂದರೆ ಗರಂ ಮಸಾಲ ಆಗಿರ್ಬೋದು ಅಥವಾ ಬಿರಿಯಾನಿ ಮಸಾಲೆ ಯಾವುದು ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಜಸ್ಟ್ ನ್ಯಾಚುರಲ್ಲಾಗಿ ಮನೇಲೇ ಮಾಡ್ಕೊಂಡಿರೋಂತಹ ಮಸಾಲೆ. ಈಗ ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ ಇದಷ್ಟೇ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೇ ನಿಮಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಈ ಥರ ಬೇರೆದೆಲ್ಲ ಹಾಕೋದ್ರಿಂದ ನಿಮ್ಗೆ ಅಸಿಡಿಟಿ ಆ ಥರ ಎಲ್ಲ ಜಾಸ್ತಿ ಬರೋದಿಲ್ಲ. ಈ ರೀತಿ ಮಾಡ್ಕೊಬೋದು ಆರಾಮಾಗಿ. ನೋಡಿ, ಈ ರೀತಿ ಚೆನ್ನಾಗಿ ಸ್ವಲ್ಪ ಕುದಿಯೋ ಥರ ಆದಾಗ ನಾನು ಅರ್ಧ ಇಲ್ಲ 3/4 ಕಪ್ಪಷ್ಟು ಮೊಸರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಸೀಕ್ರೆಟ್ ಏನಪ್ಪ ಅಂದರೆ, ಈ ರೀತಿ ನಾವು ಮೊಸರನ್ನು ಆ್ಯಡ್ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ನಿಮಗೆ ಡಾಬಾ ಸ್ಟೈಲು ಆ ರೀತಿ ಬರುತ್ತೆ, ಕರಿ ಟೈಪು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಈ ರೀತಿ ಕುದಿ ಬಂದಮೇಲೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನು 1 ಗ್ಲಾಸ್ ಅಕ್ಕಿ ಅಷ್ಟೇ ತೊಗೊಂಡಿದ್ದೆ, ಅದಕ್ಕೆ 2 ಗ್ಲಾಸ್ ನೀರನ್ನು ಬಳಸ್ಕೊತಾ ಇದ್ದೀನಿ. ನೆನೆಸಿ ಹಾಗೇ ಇಟ್ಟಿದ್ದರೆ ನೀವು ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಜಸ್ಟ್ ತೊಳೆದಿಟ್ಟಿದ್ರೆ 2 ಗ್ಲಾಸ್ ಫುಲ್ಲು ಹಾಕಿ.
ಸೊ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ಅದಕ್ಕೆ ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಆಗಲೇ ತೊಳೆದು ಇಟ್ಕೊಂಡಿದ್ವಲ್ಲ, ಸೊ ಅಕ್ಕಿಯನ್ನು ಆ್ಯಡ್ ಮಾಡಿಕೊಂಡು ಅದು ಕೂಡ ಚೆನ್ನಾಗಿ ಕುದಿ ಬರಬೇಕು. ಸೊ ಕುದಿ ಬಂದಮೇಲೆ ಈಗ ಒಂದು ಲಿಡ್ ಕ್ಲೋಸ್ ಮಾಡೋಣ. ಸೊ ಲಿಡ್ ಕ್ಲೋಸ್ ಮಾಡಿ ಅದು 1 ಇಲ್ಲ 2 ವಿಷಲ್ ಬರಲಿ. ಸೊ ಅಲ್ಲಿ ತನಕನೂ ಇದು ಮಾಡೋಣ. ಸೊ ವಿಷಿಲ್ ಬಂದಮೇಲೆ ಬನ್ನಿ ಈಗ ಓಪನ್ ಮಾಡೋಣ. ಸೊ ಓಪನ್ ಮಾಡಿದಾಗ ನೋಡಿ ಮಸಾಲೆ ಎಲ್ಲ ಈ ರೀತಿ ಸ್ವಲ್ಪ ಮೇಲೆ ಬಂದಿರುತ್ತೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ತುಪ್ಪ ಒಗ್ಗರಣೆಗೆ ಹಾಕಿದ್ರೆ ಟೇಸ್ಟು ಅಷ್ಟು ಅನಿಸಲ್ಲ, ಬಟ್ ಈ ರೀತಿ ಹಾಕೋದ್ರಿಂದ ತುಪ್ಪದ ಫ್ಲೇವರ್ ನಮಗೆ ಚೆನ್ನಾಗಿ ಆಗುತ್ತೆ. ಬನ್ನಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋ ಹಾಗೆ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಆರಾಮಾಗಿ ಕ್ವಿಕ್ಕಾಗಿ ಮಾಡೋವಂಥದ್ದು. ಇನ್ನಷ್ಟು ಈಸಿ ರೆಸಿಪಿ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.